ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ರುಚಿಯಾದ ಮಸಾಲೆ ಪೂರಿ ಹೇಗೆ ಮಾಡೋದು ಅಂತ ನೋಡೋಣ. 1 ಕಪ್ ಗೋಧಿ ಹಿಟ್ಟಿಗೆ 1/4 ಕಪ್ ಮೈದಾ, 1/4 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣದ ಪುಡಿ, ಇದೆಲ್ಲ ಪೂರಿಗೆ ಸ್ವಲ್ಪ ಕಸೂರಿ ಮೆಥಿ 1-1.5 ಚಮಚದಷ್ಟು ಸಾಕಾಗುತ್ತೆ. ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಆರ್ಗ್ಯಾನೋ ಮಕ್ಕಳಿಗೆ ಮಾಡೋದ್ರಿಂದ ದೊಡ್ಡವ್ರಿಗೂ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಇನ್ನಷ್ಟು ಇಷ್ಟಪಡ್ತಾರೆ. ಹಾಗಾಗಿ 1 ಚಮಚ ಆರ್ಗ್ಯಾನೋ ಪೌಡ್ರು ಅಥವಾ ಫ್ಲೇಕ್ಸ್ ಏನಾದರೂ ನಿಮ್ಮಲ್ಲಿ ಇದ್ದರೆ ಫೈನ್. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕೋತಾ ಇದ್ದೀನಿ ಖಾರದ ಪುಡಿಗಿನ ಚಿಲ್ಲಿ ಫ್ಲೇಕ್ಸ್ ಅಲ್ಲೆಲ್ಲಿ ತುಂಬ ಖಾರ ಅಂತ ಅನಿಸೋದಿಲ್ಲ. ಪ್ರೋಟೀನ್ಗೆ ಸ್ವಲ್ಪ ಪಾಲಕ್ ಸೊಪ್ಪು, ಮಕ್ಕಳಿಗೆ ಆದಷ್ಟು ಏನೇ ಹೆಲ್ತಿಯಾಗಿ ಕೊಡ್ತೀವಿ ಸ್ವಲ್ಪನಾರು ಹೆಲ್ತಿ ಇನ್ಕ್ಲೂಡ್ ಮಾಡಬೇಕು. ಸ್ವಲ್ಪ ಮೊಸರು, ಪ್ರೋಬಯೋಟಿಕ್ ಅಂಶ ಇರುತ್ತೆ. ಆಮೇಲೆ ಮೃದುವಾಗಿ ಬರೋಕ್ಕೆ ಸ್ವಲ್ಪ ಮೊಸರು, ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಪಲ್ಯ ಇಲ್ಲದೆ ನೋಡಿ ಈ ರೀತಿ ಸಾಫ್ಟಾಗಿ ನಾವು ಕಲಿಸ್ಕೊಂಡು ಪೂರಿ ಹಿಟ್ಟಿನ ಸೈಜ್ಗೆ ಊದ್ಕೊಂಡು ನಾವು ಕಾದಿರೋ ಒಂದು ಎಣ್ಣೆಯಲ್ಲಿ ನಾವು ಕರಿಬೇಕಾಗತ್ತೆ. ಚೆನ್ನಾಗಿ ಹುಬ್ಬುತ್ತೆ. ಸ್ವಲ್ಪ ಚೆನ್ನಾಗಿ ಕೈ ಮೇಲೆ ಎಣ್ಣೆ ಹಾಕಿ ನೋಡಿ, ಈ ಥರ ಚೆನ್ನಾಗಿ ಹುಬ್ಬುತ್ತೆ ಪೂರಿ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಇದರಲ್ಲೇ ಎಲ್ಲ ಮಸಾಲೆ ಇರೋದ್ರಿಂದ ನಮಗೆ ಪಲ್ಯ ಬೇಕಾಗಿಲ್ಲ, ಚಟ್ನಿ ಬೇಕಾಗಿಲ್ಲ, ಹಾಗೆ ಕೂಡ ತಿನ್ಬೋದು. ಬಿಸಿ ಬಿಸಿ ಪೂರಿ ಕೊಟ್ಟರೆ ಹಾಗೆ ಕೈಯಲ್ಲಿ ಇಟ್ಕೊಂಡು ಓಡಾಡೋ ಅಂಥ ಮಕ್ಕಳು ಚೆನ್ನಾಗಿ ಇಟ್ಕೊಂಡು ತಿಂತಾರೆ. ಹೇಗಿದೆ ಅಂತ ನೀವು ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ಹೇಗಾಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.